ಗೊತ್ತಾ ಈ ಹಿಂದೆನೂ ಹೇಳಿದ್ರಿ ದರ್ಶನ್ ಅವರ ಹಾ ಹೀರೋಯಿಸಂ ಬಗ್ಗೆ ಆಗಿರ್ಬೋದು, ಅವರ ಆಟಿಟ್ಯೂಡ್ ಬಗ್ಗೆ, ಅವರ ಹಾ ಅಭಿನಯದ ಬಗ್ಗೆ ಎಲ್ಲ ಹೇಳಿದ್ರಿ. ಹ್ಮ್ ಅವರೊಟ್ಟಿಗೆ ತಂಗಿಯಾಗಿ ಕಾಣಿಸ್ಕೊಳ್ತೀರಾ ಅಥವಾ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತೀರಾ? ಹೀರೋಯಿನ್ ಆಗಿ ಕಾಣಿಸ್ಕೊಂತೀನಿ ಇದೊಂದು ಮಾತ್ರ ತಂಗಿ ಗಿಂಗಿ ಎಲ್ಲ ಇಲ್ಲ, ಹೀರೋಯಿನ್ ಆಗಿ ಕಾಣಿಸ್ಕೊಂತೀನಿ. ಹೀರೋಯಿನ್ ಅಲ್ಲ, ತಂಗಿ ಬಿಟ್ಟು ಬೇರೆ ಇನ್ಯಾವ ಪಾತ್ರ ಆದ್ರೂ ಪರವಾಗಿಲ್ಲ. ಅಕ್ಕ ಅಯ್ಯೋ ಅಕ್ಕ ತಂಗಿ ಇದ್ಯಾವ್ದು ಬೇಡ, ಅತ್ತೆ ಮಗಳು ಮಾವನ್ ಮಗಳು. ಓಕೆ, ಸಿಕ್ಕಿದ್ರೆ ಅವಕಾಶ ಆ ಒಂದು ಮೂಮೆಂಟ್ ಅಭಿಜ್ಞಾ ಅವರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ? ಎಂಜಾಯ್, ಅಯ್ಯೋ ನಾನು ತೆಲಾಡ್ತಿರ್ತೀನಿ ಅನ್ಸುತ್ತೆ. ನನ್ ಹೀರೋ, ನನ್ ಇನ್ಸ್ಪಿರೇಷನ್. ಹ್ಮ್. ಇವತ್ತು ನಾನ್ ನನ್ನ ಜೀವನನ ಇಷ್ಟು ನನ್ ಸಿಕ್ಕಾಪಟ್ಟೆ ಡೌನ್ಸ್ ನೋಡಿದ್ರು ಅದನ್ನ ಇಲ್ಲ ಮುಂದೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಹೋಪ್ಸ್ ಅಲ್ಲಿ ಬದುಕ್ತಿರೋದಕ್ಕೆ ಕಾರಣನೇ ಡಿ ಬಾಸ್. ಬಿಕಾಸ್ ಅವ್ರವ್ರ ಲೈಫಲ್ಲಿ ತುಂಬಾ ಡೌನ್ಸ್ ನೋಡಿದ್ದಾರೆ. ಸೊ ಹಾಗಾಗಿ ಅದನ್ನ ನೋಡಿ ಇನ್ಸ್ಪಿರೇಷನ್, ಅಯ್ಯೋ ಅಂತ ಸ್ಟಾರೇ ಇವತ್ತು ಅಂತದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಇವತ್ತು ಇಷ್ಟು ಚೆನ್ನಾಗಿದ್ದಾರೆ ಲೈಫಲ್ಲಿ. ನಾವ್ಗಳೆಲ್ಲ ವಿ ಆರ್ ನಥಿಂಗ್, ನಮ್ ಕಷ್ಟಗಳು ಅದ್ರ ಮುಂದೆ. ಸೊ ಹಾಗಾಗಿ ನಂಗೆ ಹೀಸ್ ಮೈ ಇನ್ಸ್ಪಿರೇಷನ್. ಹೀಸ್ ಲೈಕ್ ಮೈ ತರ ದೇವ್ರ ತರ ಡಿ ಬಾಸ್. ನಂಗೆ ತುಂಬಾ ಇಷ್ಟ. ನಂಗೆ ಇತ್ತೀಚೆಗೆ ಇಂಟರ್ವ್ಯೂಸ್ ಅಲ್ಲೆಲ್ಲ ಹೇಳ್ತೀನಿ, ನಂಗೆ ಡಿ ಬಾಸ್ ಅಂದ್ರೆ ಸಿಕ್ಕಾಬಡೆ ಇಷ್ಟ. ಕೆಲವ್ರು ಅನ್ಕೊಂತಾರೆ ಬಕೆಟು ಅದು ಇದು ಅಂತ, ಬಟ್ ಡಿ ಬಾಸ್ ಅಭಿಮಾನಿಗಳಿಗೆ ಮಾತ್ರ ಗೊತ್ತು ಆ ಕ್ರೇಜ್ ಏನು ಅಂತ. ಸೊ ನೀವು ನನ್ಗನ್ಸುತ್ತೆ ಡಿ ಬಾಸ್ ಫ್ಯಾನ್ ಬೇಸ್ ಇದೆಯಲ್ಲ, ವಿ ಆರ್ ಆಲ್ ಕ್ರೇಜಿ ಫ್ಯಾನ್ಸ್.